ಬರೀ 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 ಮಜ್ಜಿಗೆ ಅಂಬ್ರ ಮಾಡೋನು, ಹೊಟ್ಟೆ ತುಂಬ ಊಟ ಮಾಡೋನು. ನೋಡಿರಿ ಯಾವ ರೀತಿ ಮಜ್ಜಿಗೆ ಅಂಬ್ರ ಮಾಡೋದು ಅಂತ ನೋಡೋಣ. ನೀವು ಬೆಣ್ಣೆಯನ್ನು ಕಡ್ದ ಮೇಲೆ ಮಜ್ಜಿಗೆ ಉಳಿತಾವೆ, ಅಥವಾ ನೀವು ಮೊಸರನ್ನು ಕಡ್ದು ಕೂಡ ಅದನ್ನು ಮಜ್ಜಿಗೆಯಾಗಿ ಕನ್ವರ್ಟ್ ಮಾಡ್ಕೋಬೋದು. ಈ ಮಜ್ಜಿಗೆ ಅಂಬ್ರ ಮಾಡ್ಬೇಕಾದ್ರೆ ಮೊದಲು ನೀವು ಆ ಮಜ್ಜಿಗೆಯಲ್ಲಿ ಅದು ಗಟ್ಟಿಯಾಗುವ ಸಂಬಂಧ, ಅಂದರೆ ಮಜ್ಜಿಗೆ ಸ್ವಲ್ಪ ತುಳಿ ಇರ್ತಾವೆ, ಅದು ಗಟ್ಟಿಯಾಗೋ ಸಂಬಂಧ ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಹಾಕಬೇಕಾಗತ್ತಿ. ಅದೇ ರೀತಿ ಸ್ವಲ್ಪ ಬೆಲ್ಲವನ್ನು ಹಾಕಬೇಕಾಗತ್ತಿ ಸ್ವೀಟ್ ಟೇಸ್ಟ್ಗಾಗಿ. ನಿಮ್ಗೆ ಕಮ್ಮಿ ಸ್ವೀಟ್ ಬೇಕಾದ್ರೆ ಕಮ್ಮಿ ಬೆಲ್ಲ ಹಾಕಿರಿ, ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಬೆಲ್ಲ ಹಾಕಿರಿ. ಹೌದಾ, ನೀವು ಬೆಲ್ಲ ಅಥವಾ ಸಕ್ಕರೆ ಯಾವುದು ಬೇಕಾದನ್ನು ಉಪಯೋಗಿಸ್ಬೋದು. ಇಲ್ಲಿ ನಾವು ಹಣ್ಣಾದ ಮೆಣಸಿನಕಾಯಿ, ಉಪ್ಪು ಅನ್ನ ಒಂದು ಕಾರುಕಲ್ಲಲ್ಲಿ ಸಣ್ಣಗೆ ಜಜ್ಕೋಬೇಕು. ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೀವು ಇದನ್ನು ಮಿಕ್ಸರ್ಗೆ ಹಾಕಿರೋ ನಡೀತಿದ್ದಿ. ನಾವು ಇನ್ಸ್ಟೆಡ್ ಆಫ್ ಮಿಕ್ಸಿ ಕಾರುಕಲ್ಲನ್ನು ಯೂಸ್ ಮಾಡತ್ತೀವಿ. ಸಣ್ಣಗೆ ಇದನ್ನು ಹರ್ಕೋಬೇಕು, ಎಲ್ಲ ಬೀಜ ಎಲ್ಲ ಸಣ್ಣಗೂ ಮಟ್ಟ. ಎಲ್ಲವೂ ಹಳೆಯ ಪದ್ಧತಿ ಇದೆ, ಬಹುಶಃ ಈಗಿನ ಮಂದಿ ಯಾರೂ ಕಾರುಕಲ್ಲು ಉಪಯೋಗಿಸಂಗಿಲ್ಲ. ಆಮೇಲೆ ಒಂದು ಗಡಿಗೆ, ಸಣ್ಣ ಗಡಿಗೆಯನ್ನು ಅಂದರೆ ಮಜ್ಜಿಗೆ ಪ್ರಮಾಣಕ್ಕೆ ಅನುಗುಣವಾಗಿ ಒಂದು ಗಡಿಗೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ಗಡಿಗೆ ಕಾದ ಮೇಲೆ ಆಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬೇಕು. ಅದನ್ನು ನಾವು ಪೇಸ್ಟ್ ಮಾಡಿದಂಥ ಖಾರವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಲ್ಲ ಕಡೆ ತಿರುಗಾಡಬೇಕು. ಆಮೇಲೆ ಒಂದು ಮಜ್ಜಿಗೆಯನ್ನು ಅದಕ್ಕೆ ಸೇರಿಸಬೇಕು. ಇಷ್ಟು ಮಾಡಿ ಒಂದು 10 ನಿಮಿಷ ತನಕ ಕುದಿಸೋದ್ರಿಂದ ಮಜ್ಜಿಗೆ ಅಂಬ್ರ ರೆಡಿ ಆಗತ್ತೆ. ನೀವು ಅದನ್ನು ಸ್ವಲ್ಪ ಟೇಸ್ಟ್ ನೋಡ್ಕೋಬೋದು. ಉಪ್ಪು ಅದ್ರ ಕಮ್ಮಿ ಇದ್ರೆ ನಿಮ್ಗೆ ಬೇಕಾದ್ರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಬೆಲ್ಲನ ನೋಡ್ಕೊಳ್ಳಿ, ಸ್ವೀಟ್ನೆಸ್ಸು. ಈ ರೀತಿ ಆದಮೇಲೆ ಮಜ್ಜಿಗೆ ಅಂಬ್ರ ಒಂದು 10 ನಿಮಿಷ ಕುದಿಯಾಕಿ ಬಿಡ್ರಿ. ಆಮೇಲೆ ಅದು ಊಟಕ್ಕೆ ರೆಡಿ ಆಗತ್ತೆ. ಒಂದು ಅನ್ನ, ಮಜ್ಜಿಗೆ ಅಂಬ್ರ ಮತ್ತು ತುಪ್ಪ ಇದ್ರ ಭಾರಿ ಬೆಸ್ಟ್ ಕಾಂಬಿನೇಷನ್ ಊಟ ಆಗತ್ತೆ. ನೋಡಿರಿ, ನೀವು ಮಾಡಿ ನೋಡಿರಿ. ಈ ಒಂದು ಮಜ್ಜಿಗೆ ಅಂಬ್ರದ ಒಂದು ಸವಿಯನ್ನು ಎಲ್ಲರೂ ಸವಿರಿ ಅಂತ ಹೇಳ್ತಾರೆ.